ಪಾಕಿಸ್ತಾನದ ಅಧಿಕೃತ ಎಕ್ಸ್ ಖಾತೆಗೆ ನಿರ್ಬಂಧವನ್ನ ಹೇರಲಾಗಿದೆ. ಸರ್ಕಾರದ ಎಕ್ಸ್ ಖಾತೆಗೆ ಭಾರತದಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ. ಲೀಗಲ್ ಡಿಮ್ಯಾಂಡ್ ಇಂದ ನಿರ್ಬಂಧ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದ್ದು, ಭಾರತದಲ್ಲಿ ಕಾಣ್ತಾ ಇಲ್ಲ ಪಾಕ್ ಸರ್ಕಾರಿ ಎಕ್ಸ್ ಖಾತೆ. ಅಧಿಕೃತ ಸರ್ಕಾರಿ ಖಾತೆಗೆ ನಿರ್ಬಂಧವನ್ನ ಹೇರಿದೆ ಎಕ್ಸ್. ಭಾರತದ ಒತ್ತಡದ ಮೇರೆಗೆ ಪಾಕಿಸ್ತಾನದ ಎಕ್ಸ್ ಖಾತೆಯನ್ನ ಇದೀಗ ನಿರ್ಬಂಧಿಸಲಾಗಿದೆ. ಈಗಾಗಲೇ ಅನೇಕ ರಾಜತಾಂತ್ರಿಕಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ನಿರ್ಧಾರಗಳನ್ನು ಭಾರತ ತೆಗೆದುಕೊಂಡಿದೆ. ಆ ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಅನೇಕ ಒತ್ತಡಗಳನ್ನು ಹೇರ್ತಾ ಇದೆ. ಅದೇ ರೀತಿಯಾಗಿ ಇದೀಗ ಲೀಗಲ್ ಡಿಮ್ಯಾಂಡ್ನಿಂದ ನಿರ್ಬಂಧವನ್ನ ಹೇರಲಾಗಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದ್ದು, ಸರ್ಕಾರದ ಎಕ್ಸ್ ಖಾತೆಗೆ ಭಾರತದಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಪಾಕಿಸ್ತಾನದ ಅಧಿಕೃತ ಎಕ್ಸ್ ಖಾತೆಗೆ ಭಾರತದಲ್ಲಿ ಈಗಾಗಲೇ ನಿರ್ಬಂಧವನ್ನ ವಿಧಿಸಲಾಗಿದೆ. ಈಗ ಸರ್ಕಾರಿ ಎಕ್ಸ್ ಖಾತೆ ಪಾಕ್ನದ್ದು ಅಧಿಕೃತವಾಗಿರುವಂತಹ ಸರ್ಕಾರಿ ಖಾತೆ ಇದೆಯಲ್ಲ, ಅದಕ್ಕೆ ನಿರ್ಬಂಧವನ್ನ ಭಾರತದಲ್ಲಿ ಹೇರಿದೆ ಎಕ್ಸ್. ಇದು ಹೇಳ್ಕೊಂಡಿರುವ ಹಾಗೆ ಭಾರತದ ಒತ್ತಡದ ಮೇರೆಗೆ ಪಾಕಿಸ್ತಾನದ ಎಕ್ಸ್ ಖಾತೆಯನ್ನ ನಿರ್ಬಂಧಿಸಲಾಗಿದೆ ಅನ್ನುವಂತಹದನ್ನ ಕೂಡ ಹೇಳ್ಕೊಂಡಿದೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಲ್ವಾ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸಾಕಷ್ಟು ಕಠಿಣವಾದ ದಿಟ್ಟವಾದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಇದೀಗ ಈ ವಿಚಾರದಲ್ಲೂ ಕೂಡ ಒತ್ತಡವನ್ನು ಹೇರಲಾಗಿತ್ತು. ಅದೇ ರೀತಿಯಾಗಿ ಲೀಗಲ್ ಡಿಮ್ಯಾಂಡ್ನಿಂದ ಹಿನ್ನೆಲೆಯಲ್ಲಿ ನಿರ್ಬಂಧವನ್ನ ವಿಧಿಸಲಾಗಿದೆ. ನಿನ್ನೆ ಸರ್ಕಾರ ತೆಗೆದುಕೊಂಡಂತಹ ಒಂದು ಕಠಿಣ ಕ್ರಮ, ದಿಟ್ಟ ನಿರ್ಧಾರದಲ್ಲಿ ಪಾಕ್ ಪ್ರಜೆಗಳಿಗೆ ಭಾರತ ತೊರೆಯಲು ಸೂಚನೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದೀಗ ವಾಘಾ ಗಡಿಯತ್ತ ಆಗಮಿಸಿದ್ದಾರೆ ಪಾಕ್ ಪ್ರಜೆಗಳು. ಸ್ವದೇಶದತ್ತ ತೆರಳುತ್ತಾ ಇದ್ದಾರೆ ಪಾಕ್ ಪ್ರಜೆಗಳು. ಅಟ್ಟಾರಿ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೆ ಕಾಣಿಸ್ತಾ ಇದೆ. ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪಾಕ್ ಪ್ರಜೆಗಳು. ಯಾವಾಗ ಈ ಘಟನೆ ಆಯಿತೋ, ಸಭೆಗಳ ಮೇಲೆ ಸಭೆಯನ್ನ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಜೆ ಮಾಡಿದಂತಹ ಸಭೆಯಲ್ಲಿ ಅನೇಕ ದಿಟ್ಟ ನಿರ್ಧಾರಗಳನ್ನು ಭಾರತ ಇಲ್ಲಿ ತೆಗೆದುಕೊಂಡಿದೆ. ಅದರಲ್ಲಿ ಮತ್ತೊಂದು ನಿರ್ಧಾರ, ಪಾಕ್ ಪ್ರಜೆಗಳು ಭಾರತವನ್ನ ತೊರೆಯಬೇಕು ಅನ್ನೋದು. ಆ ಸೂಚನೆ ಹಿನ್ನೆಲೆಯಲ್ಲಿ ವಾಘಾ ಗಡಿಯತ್ತ ಆಗಮಿಸ್ತಾ ಇದ್ದಾರೆ ಪಾಕ್ ಪ್ರಜೆಗಳು. ತಮ್ಮ ದೇಶದತ್ತ ತೆರಳ್ತಾ ಇದ್ದಾರೆ ಪಾಕ್ ಪ್ರಜೆಗಳು. ಅಟ್ಟಾರಿ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೆ ಇದ್ದು ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಮೋದಿ ಸೂಚನೆಯ ಬೆನ್ನಲ್ಲೇ ಪಾಕಿಸ್ತಾನಿಯರನ್ನ ಅವರ ದೇಶಕ್ಕೆ ಈಗ ವಾಪಸ್ ಕಳುಹಿಸಲಾಗ್ತಾ ಇದೆ. ಯಾವ ದೇಶ ನಮ್ಮವರನ್ನ ಈ ರೀತಿಯಾಗಿ ಸಾಯಿಸ್ತಾ ಇದೆ, ಈ ರೀತಿಯಾಗಿ ಇಂತಹ ಕೃತ್ಯಗಳಿಗೆ ಕಾರಣವಾಗ್ತಾ ಇದೆ, ಅಂತಹ ದೇಶದ ವಿರುದ್ಧ ರಾಜತಾಂತ್ರಿಕವಾದ ಹೋರಾಟವನ್ನ ಭಾರತ ಮಾಡ್ತಾ ಇದೆ. ಇದು ವಾಘಾ ಅಟ್ಟಾರಿ ಗಡಿ ಭಾಗವನ್ನ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಈಗ ಪಾಕಿಸ್ತಾನದ ಪ್ರಜೆಗಳು ಈಗ ತಮ್ಮ ದೇಶಕ್ಕೆ ಹೋಗ್ತಾ ಇದ್ದಾರೆ. ಅಟ್ಟಾರಿ ವಾಘಾ ಗಡಿಯಲ್ಲಿ ಪಾಕ್ ಪ್ರಜೆಗಳ ದಂಡೆ ಇದೆ. ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಆದಂತಹ ಅನಾಹುತ, ನಮ್ಮ ದೇಶದ ಜನರ, ಅದರಲ್ಲೂ ಕೂಡ ಹಿಂದೂಗಳು ಧರ್ಮ ಅಂತ ಹೇಳಿ ಮಾಡಿದಂತಹ ಈ ಒಂದು ಹತ್ಯೆ ಇದೆಯಲ್ಲ, ಈ ರೀತಿಯಾದಂತಹ ಒಂದು ಘಟನೆಗಳು ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ದಿಟ್ಟ ನಿಲುವನ್ನ ತೆಗೆದುಕೊಂಡಿದೆ. ಆ ಒಂದು ಕಠಿಣ ಕ್ರಮಗಳಲ್ಲಿ ಪಾಕಿಸ್ತಾನವನ್ನ ಬಿಟ್ಟು ಅಂದ್ರೆ ಪಾಕಿಸ್ತಾನದ ಪ್ರಜೆಗಳು ಭಾರತವನ್ನ ಬಿಟ್ಟು ತೆರಳಬೇಕು ಅನ್ನುವಂಥದ್ದು, ಭಾರತ ತೊರೆಯೋದಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಆ ಸೂಚನೆಯ ಹಿನ್ನೆಲೆಯಲ್ಲಿಯೇ ವಾಘಾ ಗಡಿಯತ್ತ ಇದೀಗ ಪಾಕ್ನ ಪ್ರಜೆಗಳು ಆಗಮಿಸ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸ್ವದೇಶದತ್ತ ತೆರಳೋದಕ್ಕೆ ಪಾಕ್ ಪ್ರಜೆಗಳು ಬರ್ತಾ ಇರುವಂತಹ ದೃಶ್ಯಗಳು. ಇದು ಅಟ್ಟಾರಿ ವಾಘಾ ಬಾರ್ಡರ್. ಈ ಬಾರ್ಡರ್ ಅಲ್ಲೇ ಇದೀಗ ಪಾಕ್ ಪ್ರಜೆಗಳ ದಂಡೆ ಅಲ್ಲಿ ನಡೆದಿದೆ. ಅಧಿಕಾರಿಗಳ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪಾಕ್ ಪ್ರಜೆಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಮಾಡಿದಂತಹ ಸಭೆಯಲ್ಲಿ ಇಂತಹ ನಿರ್ಧಾರಗಳನ್ನ ಕೈಗೊಂಡ್ರು, ಆ ಒಂದು ಸೂಚನೆಯ ಬೆನ್ನಲ್ಲೇ ಇದೀಗ ಪಾಕಿಸ್ತಾನಿಯರನ್ನ ಅವರ ದೇಶಕ್ಕೆ ವಾಪಸ್ ಕಳುಹಿಸಲಾಗ್ತಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದಿಂದ ಕ್ಷಿಪಣಿ ಪರೀಕ್ಷೆಯನ್ನ ಮಾಡಲಾಗಿದೆ. ನೆಲದಿಂದ ನೆಲಕ್ಕೆ ನೆಗೆಯುವ ಕ್ಷಿಪಣಿ ಪರೀಕ್ಷೆಯನ್ನ ಮಾಡಲಾಗಿದ್ದು, ಕರಾಚಿ ಬಳಿ ಕ್ಷಿಪಣಿ ಪರೀಕ್ಷೆಯನ್ನ ನಡೆಸಲಿದೆ. ಇವತ್ತು ಹಾಗೂ ನಾಳೆ ಪಾಕಿಸ್ತಾನದಿಂದ ಕ್ಷಿಪಣಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಅನ್ನುವ ಮಾಹಿತಿ ಲಭ್ಯ ಆಗಿದ್ದು, ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮಾಡಿರುವಂತಹ ಈ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದಿಂದ ನೆಲದಿಂದ ನೆಲಕ್ಕೆ ನೆಗೆಯುವ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಈಗ ಸಿದ್ಧತೆ ಮಾಡಲಾಗಿದ್ದು, ಇವತ್ತು ಹಾಗೂ ನಾಳೆ ಕ್ಷಿಪಣಿ ಪರೀಕ್ಷೆಯನ್ನ ಪಾಕಿಸ್ತಾನ ಮಾಡಲಿದೆ. ಅತ್ಯಾಧುನಿಕ ಕ್ಷಿಪಣಿ ಪರೀಕ್ಷೆಗೆ ಪಾಕ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಯಾಕಂದ್ರೆ ಎಷ್ಟೇ ಆದ್ರೂ ನರಿಬುದ್ಧಿ ಅಲ್ವಾ ಪಾಕಿಸ್ತಾನದ್ದು, ಹಾಗಾಗಿ ತನ್ನ ಬುದ್ಧಿಯನ್ನ ತೋರಿಸ್ತಾನೆ ಇರುತ್ತೆ. ಒಂದ್ ಕಡೆ ಹೇಳುತ್ತೆ ಪಾಕಿಸ್ತಾನ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವ ಮೊಸಳೆ ಕಣ್ಣೀರನ್ನ ಹಾಕುತ್ತೆ, ಮತ್ತೊಂದು ಕಡೆ ಏನ್ ಕೆಲಸ ಮಾಡಬೇಕು ತನ್ನ ಬುದ್ಧಿಯನ್ನ ತೋರಿಸಬೇಕು, ಆ ಬುದ್ಧಿಯನ್ನ ತೋರಿಸುವ ಪ್ರಯತ್ನವೂ ಕೂಡ ಪಾಕಿಸ್ತಾನ ಮಾಡ್ತಾನೆ ಇದೆ. ಭಾರತವನ್ನ ಪ್ರಚೋದಿಸೋದಕ್ಕೆ ಈ ತರದ ಪಾಕ್ ಪ್ರಯತ್ನವನ್ನ ಮಾಡ್ತಾ ಇದ್ದು,
ಭಾರತ ಕೊಟ್ಟಿರುವಂತಹ ಎಚ್ಚರಿಕೆಯಿಂದ ಪಾಕಿಸ್ತಾನ ಬೆಚ್ಚಿಬಿತ್ತ. ದಾಳಿಯ ಭಯದಿಂದ ಕ್ಷಿಪಣಿ ಪರೀಕ್ಷೆಗೆ ಮುಂದಾಯ್ತಾ ಅನ್ನೋದು, ಕ್ಷಿಪಣಿ ಪರೀಕ್ಷೆ ಮೂಲಕ ನಾವು ರೆಡಿ ಅನ್ನುವ ಸಂದೇಶವನ್ನ ಸಾರುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆಯಾ? ಜಮ್ಮು ಕಾಶ್ಮೀರದಲ್ಲಿ ದಾಳಿಯ ಬಳಿಕ ಪಾಕ್ ತನ್ನ ಉದ್ದಟತನವನ್ನ ತೋರಿಸುತ್ತಿದ್ದು, ದೆಹಲಿಯಲ್ಲಿರೋ ಪಾಕ್ ರಾಯಭಾರ ಕಚೇರಿಗೆ ಕೇಕ್ ಅನ್ನ ತರಿಸಲಾಗಿದೆ. ತನ್ನ ಕಚೇರಿಗೆ ಕೇಕ್ ಅನ್ನ ತರಿಸಿಕೊಂಡಿದ್ದಾರೆ ರಾಯಭಾರ ಅಧಿಕಾರಿಗಳು. ಅವರನ್ನು ಕೂಡ ಕಳಿಸಬೇಕನ್ನುವ ಸೂಚನೆಯನ್ನ ಈಗಾಗಲೇ ಭಾರತ ನೀಡಿದೆ. ಯಾರು ಕೂಡ ಪಾಕಿಸ್ತಾನದವರು ಇಲ್ಲಿ ಇರಬಾರ್ದು ಅಂತ ಹೇಳಿ. ಆದರೆ ಇದೀಗ ದೆಹಲಿಯಲ್ಲಿರುವ ಪಾಕ್ ರಾಯಭಾರ ಕಚೇರಿಗೆ ಕೇಕ್ ಅನ್ನ ತರಿಸಿಕೊಂಡಿದ್ದಾರೆ ರಾಯಭಾರ ಅಧಿಕಾರಿಗಳು. ಭಾರತ ಎಚ್ಚರಿಕೆ ಕೊಡ್ತಾ ಇದ್ರು ಕೂಡ ಪಾಕ್ ತನ್ನದೇ ಭಂಡತನವನ್ನ ಮಾಡ್ತಾ ಇದೆ. ಭಾರತ ಇಲ್ಲಿ ನೋವಲ್ಲಿದೆ, ಸೂತಕದಲ್ಲಿದ್ರೆ ಪಾಕ್ ಮಾತ್ರ ಇಲ್ಲಿ ಆ ಅಧಿಕಾರಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕೇಕ್ ತರಿಸಿಕೊಂಡಿದ್ದಾರೆ. ಈ ಬಗ್ಗೆ ಭಾರತೀಯರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿರೋ ಪಾಕ್ ರಾಯಭಾರ ಕಚೇರಿಗೆ ಇದೀಗ ಕೇಕ್ ಅನ್ನ ತರಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸಾವಿನ ಮನೆಯಲ್ಲಿ ಬೇಳೆ ಬೇಯಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಅಂತಹ ರೀತಿಯಲ್ಲಿ ಪಾಕಿಸ್ತಾನದ ಅಧಿಕಾರಿಗಳು ಮಾಡ್ತಾ ಇರುವ ಕೆಲಸ. ಭಾರತದಲ್ಲಿ ಇಲ್ಲಿ 26 ಮಂದಿ ಸಾವನ್ನಪ್ಪಿದ್ದಾರೆ ಇಂತಹ ಉಗ್ರರಿಂದ, ಇಂತಹ ಪಾಪಿ ಪಾಕಿಸ್ತಾನದಿಂದ ಹೇಳಿದ್ರೆ ಹೌದು, ಆ ಒಂದು ಖುಷಿ ನಮ್ಮಲ್ಲಿದೆ, ಆ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ ಈ ಪಾಕಿಸ್ತಾನದ ರಾಯಭಾರ ಕಚೇರಿಯ ಅಧಿಕಾರಿಗಳು. ಭಾರತ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಪಾಕ್ ರಾಯಭಾರ ಕಚೇರಿಗೆ ಕೇಕ್ ಅನ್ನ ತರಿಸಿಕೊಂಡು ಇವರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಭಾರತೀಯರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ಬಿಡೋದಿಲ್ಲ ಅನ್ನೋದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿಯಾಗಿದೆ. ಮತ್ತೆ ಮತ್ತೆ ಪಾಕಿಸ್ತಾನದ ಬುದ್ಧಿ ಬಯಲಾಗ್ತಾನೆ ಇದೆ. ಈಗಾಗಲೇ ಪಾಕಿಸ್ತಾನ ಎಷ್ಟೇ ಮೊಸಳೆ ಕಣ್ಣೀರನ್ನ ಸುರಿಸಿದ್ರೂ ಕೂಡ ಪಾಕಿಸ್ತಾನದ ಬುದ್ಧಿ ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅದೇ ಕಾರಣಕ್ಕಾಗಿ ದಿಟ್ಟ ನಿರ್ಧಾರವನ್ನ ಭಾರತ ಇಲ್ಲಿ ತೆಗೆದುಕೊಂಡಿರೋದು. ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಪಾಕ್ ಕಚೇರಿಗೆ, ಇಲ್ಲಿ ರಾಯಭಾರ ಕಚೇರಿಗೆ ಕೇಕ್ ಅನ್ನ ತರಿಸಿಕೊಳ್ಳಲಾಗಿದೆ. ಈಗಾಗಲೇ ಮಾಧ್ಯಮದವರ ಹತ್ರ ಪ್ರಶ್ನೆಯನ್ನ ಕೇಳಿದ್ರೆ ಯಾವುದೇ ರೀತಿಯ ಉತ್ತರ ಇಲ್ಲ. ಕೇಕ್ ತಗೊಂಡು ಸೀದಾ ಹೋಗ್ತಾ ಇದ್ದಾರೆ ರಾಯಭಾರ ಕಚೇರಿಗೆ. Sir, are you from Pak High Commission? Are you from Pakistan High Commission? Where are you from, What sir? is this? What is this cake for? ओकेजन क्या है? What is this cake for? ओकेजन क्या है? खाली occasion बता 28 लोग मरे हैं, थोड़ा सा बताइए ना, दुख है इस बात का?